ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಬಸ್ ನಿಲ್ದಾಣದ ಮಹಿಳಾ ವಿಶ್ರಾಂತಿ ಗೃಹದಲ್ಲಿ ಗೋಡೆಯ ಮೇಲೆ ಅರಳಿದ ಪ್ರೇಮ ಕಥೆಯ ಸಾಲುಗಳು. ಹೇ ಜಾನು, ನನ್ನ ಪ್ರೀತಿ ಮುದ್ದು, ನನ್ನ ಜೀವ, ಐ ಲವ್ ಯು ಡಿಯರ್, ನಿನ್ನ ಬಿಟ್ಟು ನಾ ಬದುಕಲ್ಲ, ನೀನೇ ನನ್ನ ಪ್ರಾಣ. ಅರೆ, ಮಾತುಗಳನ್ನು ಹೇಳುತ್ತಿದ್ದೀರಾ? ಅರೆ, ಇದೇನು ಪ್ರೇಮ್ ಕಹಾನಿ ಹೇಳ್ತಾ ಇದ್ದೀರಾ ಅಂತ ಅಂದುಕೊಂಡಿರಾ? ಇದೇ ವಿಷಯ ಇದೆ ನೋಡಿ. ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತವಾದದ್ದು ಪರಿಶುದ್ಧ ಪ್ರೇಮ. ಅದನ್ನು ಪಡೆಯುವ ಮನಸ್ಸೇ ಸರ್ವಶ್ರೇಷ್ಠ. ಎಲ್ಲರ ಹದಿಹರೆಯದ ವಯಸ್ಸಿನಲ್ಲಿ ಕತ್ತೆಯೂ ಸುಂದರವಾಗಿ ಕಾಣುತ್ತೆ ಎನ್ನುವಂತೆ ತನ್ನ ಪ್ರೇಮ ನಿವೇದನೆಗೆ ಜಾಗ ಹುಡುಕುತ್ತಲೇ ಇರುತ್ತೆ. ಈ ವಿಷಯದಲ್ಲಿ ಹುಡುಗರು ಕ್ಲಾಸಿನ ಬೆಂಚಿನ ಮೇಲೆ, ಹಳೆ ನೀರಿನ ಟ್ಯಾಂಕಿನ ಮೇಲೆ, ಕಾಡಿನ ಮರದ ಮೇಲೆ, ಗುಡ್ಡದ ಕಲ್ಲಿನ ಮೇಲೆ, ಕೊನೆಗೆ ಟಾಯ್ಲೆಟಿನ ಗೋಡೆಯ ಮೇಲೆ ಕೈ ಬರಹದಲ್ಲಿ ಬರೆದು ಖುಷಿ ಪಡುತ್ತಾರೆ. ಇದರಲ್ಲಿ ನೈತಿಕ ಅನೈತಿಕ ಬರಹಗಳು ಕಾಣಬಹುದು. ಆದರೆ ಈಗ ಹೇಳುತ್ತಿರುವುದು ಹುಡುಗರ ಬರಹದ ಬಗ್ಗೆ ಅಲ್ಲರೀ. ಗಂಡು ಮಕ್ಕಳಿಗೆ ಪ್ರವೇಶವಿಲ್ಲದ ಹೆಣ್ಣು ಮಕ್ಕಳು ವಿಶ್ರಾಂತಿ ಕೊಠಡಿಯಲ್ಲಿನ ಪ್ರೇಮ ಬರಹಗಳ ಬಗ್ಗೆ. ಈ ಮೊಬೈಲ್ ಜಮಾನದಲ್ಲಿಯೂ ಪ್ರೇಮ ನಿವೇದನೆಗೆ, ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಕೈ ಬರಹ, ಗೋಡೆ ಬರಹಗಳಿಗೆ ಹೆಚ್ಚು ಸೂಕ್ತ ಎನ್ನುವುದು ಮತ್ತೆ ಖಾತ್ರಿಯಾಗಿದೆ. ಅಂದ ಹಾಗೆ ಈ ಬರಹಗಳು ಕಂಡಿದ್ದು ದಾಂಡೇಲಿಯ ಕೇಂದ್ರ ಬಸ್ನಲ್ಲಿನ ಮಹಿಳಾ ವಿಶ್ರಾಂತಿ ಗೃಹದಲ್ಲಿ. ಅದ್ಭುತ ಸಾಲುಗಳಲ್ಲಿ ಪ್ರೇಮ, ಪ್ರೀತಿ, ಪ್ರೇಮದ ಕೊನೆಯ ತುದಿಯ ತವಕ ವಾಂಛೆಗಳು ವ್ಯಕ್ತವಾಗಿವೆ. ದಾಂಡೇಲಿಯ ಸುತ್ತಲೂ ಹಳ್ಳಿಗಳಿಂದ ಕಾಲೇಜಿಗೆ ಬರುವ ಹುಡುಗಿಯರು ತಮ್ಮ ಬಿಡುವಿನ ವೇಳೆಯಲ್ಲಿ ಮನದಲ್ಲಿನ ಸಾಲುಗಳನ್ನು ಗೋಡೆಯ ಮೇಲೆ ಹೊರಹಾಕಿದ್ದು ಈ ರೀತಿಯಲ್ಲಿ ಮೊಬೈಲ್ ಕೈಯಲ್ಲಿ ಇದ್ದರೂ ಬರಹದ ಕಡೆ ಮನಸ್ಸು ಮಾಡಿದ್ದು ಮೆಚ್ಚಲೇಬೇಕು. ಹದಿಹರೆಯದ ಭಾವನೆಗಳಿಗೆ ಕೊಠಡಿಯ ಗೋಡೆ ಬ್ಲ್ಯಾಕ್ ಬೋರ್ಡ್ ಆಗಿ ವೇದಿಕೆಯಾಗಿದೆ. ಅಷ್ಟೇ ಆಸಕ್ತಿಯಿಂದ ಆಸೆ ವಹಿಸಿ ಬರೆದು ಖುಷಿಪಟ್ಟಿದ್ದಾರೆ. ನಿತ್ಯವೂ ಕಾಲೇಜು ಪ್ರಾರಂಭವಾಗುವ 1 ಗಂಟೆ ಮುಂಚೆಯೇ ಖಾಲಿ ಸಮಯದಲ್ಲಿ ಕಾಲೇಜಿನಲ್ಲಿ ಕದ್ದು ಬ್ಯಾಗಿಗೆ ಹಾಕಿದ್ದ ಚಾಕ್ ಪೀಸ್ ಕೈಗೆ ಸಿಕ್ಕಾಗ ಮಹಿಳಾ ವಿಶ್ರಾಂತಿಯ ಕೊಠಡಿಯ ಗೋಡೆಯ ಮೇಲೆ ಗೀಚಿ ಪ್ರೇಮ ಪತ್ರವಾಗಿಸಿದ್ದಾರೆ. ಇಲ್ಲಿ ಹದಿಹರೆಯದ ಭಾವನೆಗಳಿಗೆ ಅಕ್ಷರ ರೂಪ ಬಂದಿದೆ. ಇದರಲ್ಲಿ ತಂದೆ ತಾಯಿ ಮೇಲಿನ ಪ್ರೀತಿಯೂ ಇದೆ. ಕನಸಿನಲ್ಲಿ ಕಾಡುವ ಹುಡುಗನ ಮೇಲೆ ಆಸೆ ಕನಸುಗಳು ಇವೆ. ಪ್ರೇಮಕ್ಕೆ ಪ್ರೇಮವೇ ಸಾಟಿ ಎನ್ನುವಂತಾಗಿದೆ. ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು. ಓದಿನಲ್ಲಿ, ಕ್ರೀಡೆಯಲ್ಲಿ, ಎಲ್ಲದರಲ್ಲಿಯೂ ಮುಂದೆ ಇರುವ ಹುಡುಗಿಯರು ಈ ಜಮಾನದಲ್ಲಿ ಪ್ರೇಮ ನಿವೇದನೆಗೂ ಮುಂದೆ ಇದ್ದಾರೆ. ಇನ್ನು ಬೇರೆ ಬೇರೆ ವಿಷಯದಲ್ಲೂ ಮುಂದೆ ಇದ್ದಾರೆ. ಅದು ಬೇರೆ ವಿಷಯ, ಬಿಟ್ಟು ಬಿಡಿ. ಸಾರ್ವಜನಿಕ ಸ್ಥಳದಲ್ಲಿ ಹೀಗೆ ಬರೆಯುವುದು ಎಷ್ಟು ಸರಿ? ಪ್ರೇಮ ಎನ್ನುವುದು ಖಾಸಗಿ ವಿಷಯ. ಅದನ್ನು ತೋರಿಸಲು, ಅಭಿವ್ಯಕ್ತಿಸಲು ಸಾಮಾಜಿಕ ಕಟ್ಟಳೆಗಳಿವೆ. ಸಾಂಪ್ರದಾಯಿಕ ಭಾರತದಲ್ಲಿ ಪ್ರೇಮ ನಿವೇದನೆ ತುಂಬ ಕಷ್ಟವೇ. ಆದರೆ ಮೊಬೈಲ್ ಬಂದಾಗಿನಿಂದ ಇದಕ್ಕೆ ಇರುವ ಅಡೆತಡೆಗಳು ಕಡಿಮೆ ಆಗಿವೆ. ತಮ್ಮ ಮನದ ಪ್ರೇಮವನ್ನು ಕಂಡಲ್ಲಿ ಹೀಗೆ ಬರೆದು ಸಾಮಾಜಿಕ ಸ್ವಾಸ್ಥ್ಯ ಹಾಳು ಮಾಡುವುದು ಎಷ್ಟು ಸರಿ ಎನ್ನುವುದು ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ. ಇಲ್ಲಿ ಇರುವ ಕಾಲೇಜಿನ ಹುಡುಗಿಯರಿಗೆ ಎಷ್ಟೋ ಸಾರಿ ಕರೆದು ಕಿವಿ ಹೇಳಿದ್ದೇವೆ. ಆದರೂ ಹುಡುಗಾಟದ ಹಾಗೂ ತರ್ಲೆ ಹುಡುಗಿಯರು ತಮ್ಮ ಕೈ ಚಳಕ ತೋರಿಸುತ್ತಾ ಇರುತ್ತಾರೆ ಎನ್ನುವ ಬಸ್ ನಿಲ್ದಾಣದ ವ್ಯವಸ್ಥಾಪಕರು. ತಮ್ಮ ಸಾರ್ವಜನಿಕ ಆಸ್ತಿಯನ್ನು ನಾವೇ ಸ್ವಚ್ಛತೆ ಸುಂದರವಾಗಿ ಇಟ್ಟುಕೊಳ್ಳುವುದು ನಮ್ಮ ಸಾಮಾಜಿಕ ಜವಾಬ್ದಾರಿ ಅಲ್ಲವೇ? ಮತ್ತೆ ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ.
ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇನು ನಿಮಗೆ ಪ್ರಾಡಕ್ಟ್ ಕಾಣಿಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ನ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ, ಗಣೇಶ್ ಗುಡಿ ಇಳುವ, ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ, ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಥ್ರೂ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoShop.com ಅಂತ ವೆಬ್ಸೈಟ್ ಕೂಡ ಇದೆ.